ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ರೈತರಿಗೆ ಒಂದು ಭರ್ಜರಿಯಾದ ಗುಡ್ ನ್ಯೂಸ್ ಆಗಿದೆ ಸ್ನೇಹಿತರೆ. ಸಂಪೂರ್ಣವಾದ ಒಂದು ಮಾಹಿತಿಯನ್ನು ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇನೆ. ವಿಡಿಯೋ ಸ್ಕಿಪ್ ಮಾಡಿ ಪೂರ್ತಿ ಕೊನೆವರೆಗೆ ನೋಡಿ ಸ್ನೇಹಿತರೆ. ಅದೇ ರೀತಿ ಹೊಸಬರಾಗಿ ಯಾರಾದರೂ ವಿಡಿಯೋ ನೋಡ್ತಾ ಇದ್ದಾರೆ ಅಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರ್ತಕ್ಕಂಥ ಒಂದು ಬೆಲ್ ಐಕನ್ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಮಳೆ ಹಾನಿ ಪರಿಹಾರದ ಒಂದು ಗುಡ್ ನ್ಯೂಸ್ ಆಗಿದೆ ಸ್ನೇಹಿತರೆ. ಮಳೆಯಿಂದ ತತ್ಕರಿಸಿ ರಾಜ್ಯದ ಜನತೆಗೆ ಇದೀಗ ಸಂಸ್ಥರಿಗೆ ಗುಡ್ ನ್ಯೂಸನ್ನು ನೀಡಿಸುತ್ತಾರೆ. ಪರಿಹಾರಕ್ಕೆ 770 ಕೋಟಿ ಹಣ ಬಿಡುಗಡೆ ಮಾಡಲಾಗಿದ್ದು, ರಾಜ್ಯದ ಹಲವಾರು ಕಡೆಗಳಲ್ಲಿ ಮಳೆಯಿಂದ ಭರ್ಜರಿ ಹಾನಿ ಉಂಟಾಗಿದೆ ಸ್ನೇಹಿತರೆ. ಅಂದರೆ ಮಳೆಯಿಂದ ಎಲ್ಲ ಜನರಿಗೆ ಅಥವಾ ಪ್ರಾಣಿ ಪಕ್ಷಿಗಳಿಗೆ ಹಾನಿ ಉಂಟಾಗಿದೆ. ದಿನ ದಿನ ಮಳೆ ಬಿಡದೆ ಸುರಿದಿದೆ. ಹಲವಾರು ಸ್ಥಳಗಳಲ್ಲಿ ಪ್ರವಾಹ, ಮಣ್ಣಿನ ಕುಸಿತ ಉಂಟಾಗಿದೆ ಸ್ನೇಹಿತರೆ. ಜನರು ತತ್ತರಿಸಿ ಹೋಗಿದ್ದಾರೆ. ರಾಜ್ಯದ ಜನತೆಗೆ ಇದೀಗ ಮಳೆಯಿಂದ ಮನೆಯ ಮಟ್ಟ ಅಷ್ಟೇ ಅಲ್ಲದೆ ಅನೇಕ ಜನರು ಜೀವವನ್ನು ಕಳೆದುಕೊಂಡಿದ್ದಾರೆ ಸ್ನೇಹಿತರೆ. ತಮ್ಮ ಊರುಗಳಲ್ಲಿ ಬಿಟ್ಟು ಬೇರೆ ಊರ ಕಡೆಗೆ ವಲಸೆ ಹೋಗುತ್ತಿದ್ದಾರೆ. ಹಾಗೆ ಇದೀಗ ಮಳೆಯಿಂದ ತತ್ತರಿಸಿ ಮತ್ತು ಮನೆಯ ಮಟ್ಟ ಕಳೆದುಕೊಂಡು ಸಂಸ್ಥರ ನೆರವಿಗೆ ಸರ್ಕಾರ ಬಂದಿದೆ ಸ್ನೇಹಿತರೆ. ಸರ್ಕಾರ ಅವರ ಬಾಳಿಗೆ ಒಂದು ಬೆಳಕಾಗಿ ಬಂದಿದೆ ಸ್ನೇಹಿತರೆ. ನೇರ ಪರಿಹಾರ ನೀಡಿದೆ ಮತ್ತು ಇದು ಸಂಸ್ಥರಿಗೆ ಒಂದು ಸಿಹಿಯಾದ ಸುದ್ದಿಯನ್ನು ನೀಡಿದೆ ಸ್ನೇಹಿತರೆ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರ್ತಕ್ಕಂಥ ಒಂದು ಬೆಲ್ ಐಕನ್ನ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಾವು ಯಾವುದೇ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ. ನೋಡಿ ಸ್ನೇಹಿತರೆ, ರಾಜ್ಯದಲ್ಲಿ ನೆರೆ ಪರಿಹಾರ ಮತ್ತು ಇತರ ಕಾರ್ಯಕ್ರಮಗಳಿಗೆ 777 ಕೋಟಿ ಹಣವನ್ನು ಬಿಡುಗಡೆ ಮಾಡಲಾಗಿದೆ ಸ್ನೇಹಿತರೆ. ರಾಜ್ಯದಲ್ಲಿ ಕೆಲ ದಿನಗಳಿಂದ ಸುರಿದಂಥ ಭಾರೀ ಮಳೆಯಿಂದಾಗಿ ಹಲವೆಡೆ ಮನೆಗಳು ಬಿದ್ದು ಹೋಗಿದ್ದಾವೆ ಸ್ನೇಹಿತರೆ. ತಮ್ಮ ಹೊಲಗಳು, ಗದ್ದೆ ನೀರಿನಿಂದ ಅಪಾರ ನಷ್ಟ ಉಂಟಾಗಿದೆ. ನಿಮ್ಮ ಮನೆ ಅಥವಾ ಈಗ ಮಳೆಯಿಂದಾಗಿ ನಷ್ಟವಾಗಿರುವಂಥ ಅನುಭವಿಸುತ್ತಿದ್ದ ಸಂಸ್ಥರಿಗೆ ಇದೀಗ ರಾಜ್ಯ ಸರ್ಕಾರವು ನೆರೆಯ ಪರಿಹಾರವನ್ನು ನೀಡಿದೆ. ಅದಕ್ಕಾಗಿ ಒಟ್ಟು ಹಣವೊಂದು ಸ್ನೇಹಿತರೆ 777 ಕೋಟಿ ಬಿಡುಗಡೆ ಮಾಡಲಾಗಿದೆ. ಹಾಸನ ಜಿಲ್ಲೆಗೆ 23 ಕೋಟಿ ಸ್ನೇಹಿತರೆ ನೀಡಲಾಗಿದ್ದು, ಸಂಸ್ಥರಿಗೆ ಮತ್ತು ರೈತರಿಗೆ ನೇರವಾಗಿ ಸಲ್ಲುವ ಪರಿಹಾರ ಸ್ನೇಹಿತರೆ. ಇದು ಮಳೆಯ ಹಾನಿ ಉಂಟು ಪರಿಹಾರ. ರಾಜ್ಯ ಸರ್ಕಾರ ಇಂತಿಷ್ಟು ಮೊತ್ತವನ್ನು ಅವರಿಗೆ ನೀಡಿದೆ. ನೆರೆ ಪರಿಹಾರ ಹಾಗೂ ಇತರೆ ಕಾರ್ಯಕ್ರಮಗಳಿಗೆ 777 ಕೋಟಿ ನೀಡಿದೆ ಎಂದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ ಸ್ನೇಹಿತರೆ. ವಿಪತ್ತು ನಿರ್ವಹಣೆ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು ಮತ್ತು ಖಾತೆಗೆ ಒಟ್ಟು 770 ಕೋಟಿ ಹಣವನ್ನು ಮೀಸಲಿಡಲಾಗಿದೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಮಳೆಯಿಂದಾಗಿ ಯಾವಾಗ ಏನು ಆಗುತ್ತೆ ಎಂದು ನಾವು ಗೊತ್ತಾಗಲ್ಲ ಸ್ನೇಹಿತರೆ. ತಿಳಿಯೋದಿಲ್ಲ. ಅದಕ್ಕಾಗಿ ರಾಜ್ಯ ಸರ್ಕಾರ ಹಲವಾರು ಜಿಲ್ಲೆಗಳಿಗೆ ಇಂತಿಷ್ಟು ಹಣವನ್ನು ಜಿಲ್ಲಾಧಿಕಾರಿಗಳ ಖಾತೆಗೆ ಜಮಾ ಮಾಡಿದ್ದಾರೆ ಸ್ನೇಹಿತರೆ. ಮಂಡ್ಯ ಜಿಲ್ಲೆ 20 ಕೋಟಿ ಸ್ನೇಹಿತರೆ ಹಾಗೂ ಎಲ್ಲ ತಾಲೂಕುಗಳಿಗೆ 25 ಲಕ್ಷ ರು ನೀಡಲಾಗಿದೆ. ಸಣ್ಣ ಪುಟ್ಟ ತೊಂದರೆಯಾದ ರಾಜ್ಯ ಸರ್ಕಾರ ನಿಭಾಯಿಸುತ್ತಿದೆ ಸ್ನೇಹಿತರೆ. ಸಣ್ಣ ಪುಟ್ಟ ತೊಂದರೆ ಆಗಿರುತ್ತಲ್ಲ ಅವರಿಗೆ ರಾಜ್ಯ ಸರ್ಕಾರ ನಿಭಾಯಿಸುತ್ತೆ. ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಹಾನಿ ಆದಾಗ ಮಾತ್ರ NDRF ತಂಡಕ್ಕೆ ಆಹ್ವಾನ ನೀಡಬೇಕಿದೆ ಎಂದಿದ್ದಾರೆ. ನೀವು ನದಿ ಅಥವಾ ನದಿ ಅಥವಾ ಈಗ ನೀವು ವಾಸವಿರ್ತೀರಲ್ಲ ಸ್ನೇಹಿತರೆ, ನೇರ ಬಂದಾಗ ಹಿಂದಕ್ಕೆ ಸರಿಯುವವರಿಗೆ ನೇರ ಪರಿಹಾರವನ್ನು ದೊರೆಯುವುದಿಲ್ಲ ಸ್ನೇಹಿತರೆ. ನೀವು ನೋಡ್ತಾ ಇರ್ಬೋದು ಸ್ನೇಹಿತರೆ, ಹೊಳೆ ಅಥವಾ ಪ್ರವಾಹ ಬಂದಾಗ ನೀವು ಹಿಂದಕ್ಕೆ ಸರಿದರೆ ನಿಮಗೆ ಪರಿಹಾರ ಸಿಗುವುದಿಲ್ಲ ಸ್ನೇಹಿತರೆ. ನದಿಯ ಬದಿಗಳಲ್ಲಿ ಹಾಗೂ ಜಲಾಶಯದ ಹತ್ತಿರ ವಾಸವಿದ್ದ ನೆರೆ ಇಲ್ಲದ ಸಂದರ್ಭದಲ್ಲಿ ರೈತರು ಬೆಳೆಯನ್ನು ಬೆಳೆಯುವುದು ಹಾಗೂ ನೀರು ಬಂದ ಸಂದರ್ಭದಲ್ಲಿ ಹಿಂದಕ್ಕೆ ಸರಿಯುತ್ತಾರೆ ಸ್ನೇಹಿತರೆ. ಇದು ಕಾನೂನಾತ್ಮಕವಾಗಿ ತಪ್ಪು. ನೆರೆ ಬಂದ ಸಂದರ್ಭದಲ್ಲಿ ಪ್ರಾಣಹಾನಿಯಾಗಬಹುದು ಹಾಗೂ ಇಲ್ಲಿ ಬೆಳೆಯುವ ಬೆಳೆಗಳಿಗೆ ಬೆಳೆ ಹಾನಿ ಆಗಬಹುದು ಎಂದು ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ. ವಿಡಿಯೋ ಇಷ್ಟ ವಿಡಿಯೋ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಸ್ನೇಹಿತರೆ. ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಬಾಯ್ ಸ್ನೇಹಿತರೆ, ಮತ್ತೊಂದು ವಿಡಿಯೋಲಿ ಸಿಗೋಣ. ಬಾಯ್.